ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಚ್ಚು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ ಚಿಕ್ಕ ಚಿಕ್ಕ ತುಂಡು ಮಾಡಿ ನೀರುಳ್ಳಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಮತ್ತು ನಾನು ಹಾಕ್ತೀನಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಟೊಮೆಟೊ. ಮತ್ತು ನಾನು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕ್ತಾಯಿದ್ದೀನಿ ದೊಣ್ಣೆ ಮೆಣಸು. ಮತ್ತು ನಾನು ಇದರಲ್ಲಿ ಯಾವುದು ವೆಜ್ ಬೇಕಾದರೆ ಹಾಕ್ಬೋದು, ಚಿಕನ್ ಬಾಯ್ಲ್ ಮಾಡಿ ಬೇಕಾದ್ರೂ ಹಾಕ್ಬೋದು. ನಾನು ವೆಜ್ ಮಾಡ್ತಾಯಿದ್ದೀನಿ. ಸೊ ನಾನಿದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗಸಗಸೆ ಮಾಡಿ ಹಾಕ್ತಾಯಿದ್ದೇನೆ ಮಿಕ್ಸರಲ್ಲಿ. ತುಂಬ ಸಣ್ಣ ಮಾಡಲಿಲ್ಲ, ಅದರ ಫ್ಲೇವರ್ ತುಂಬಾ ಟೇಸ್ಟ್ ಆಗುತ್ತೆ, ಸ್ಮೆಲ್ಲೆಲ್ಲ. ಸೊ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಚೀಸ್ ಒಂದೆರಡು ಚಮಚ. ಮತ್ತೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಮತ್ತೆ ಹಾಕ್ತಿದ್ದೀನಿ ರೆಡ್ ಚಿಲ್ಲಿ ಸಾಸ್. ಮತ್ತು ಮೈನಸ್. ಇದು ಮಕ್ಕಳಿಗೆ ಸಾಯಂಕಾಲ ತಿಂಡಿ ಟಿಫಿನ್ಗೋಸ್ಕರ ಆಗುತ್ತೆ. ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ. ಒಳ್ಳೆ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಇದು ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಮತ್ತು ನಮ್ಮ ಎಲ್ಲ ಒಟ್ಟು ಮಿಕ್ಸ್ ಮಾಡಿ, ಬೇಕಾದರೆ ಬಾಯ್ಲ್ ಮಾಡಿ ಚಿಕನ್ ಅದ್ರಿಗೆ ಹಾಕಿದರೆ ಆಯಿತು. ನೋಡಿ, ಈ ಥರ ನಾವು ಸಾಸನ್ನು ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ಬ್ರೆಡ್ಡಿಗೆ ನಾವೀಗ ಮಿಕ್ಸ್ ಮಾಡಿದ್ದು ರೆಡಿ ಮಾಡಿದ್ದು ಮಸಾಲ ಇದಕ್ಕೆ ಹಾಕಿದರೆ ಆಯಿತು. ಇದಕ್ಕೆ ಯಾವುದು ಬೇಕಾದರೆ ವೆಜಿಟೇಬಲ್ಸ್ ಹಾಕ್ಬೋದು. ನಾನು ಹಾಕಿದ ನೀರಲ್ಲಿ ಟೊಮೆಟೊ ಮತ್ತು ದೊಣ್ಣೆ ಮೆಣಸು ಮಾತ್ರ. ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ, ಮತ್ತು ತವದ ಮೇಲೆ ಇಟ್ಟಿದ್ರೆ ಆಯಿತು. ನನ್ನ ಹತ್ರ ಸ್ಯಾಂಡ್ವಿಚ್ ಪಾತ್ರೆಗೆ ನಾನು ಹಾಕ್ತಾ ಇಲ್ಲ, ಅದು ಒಂದೊಂದು ಮಾಡುವಾಗ ತುಂಬ ಲೇಟ್ ಆಗುತ್ತೆ. ಟೋಸ್ಟರಲ್ಲಿ ಹಾಕ್ತಾ ಇಲ್ಲ, ನಾನು ತವದಲ್ಲಿ ಮಾಡ್ತಾ ಇರ್ತೇನೆ. ತವದಲ್ಲಿ ಮಾಡೋದು. ಎಷ್ಟು ದಪ್ಪ ನೋಡಿ, ಸ್ವಲ್ಪ ತೆಳು ಮಾಡಬೇಡಿ, ದಪ್ಪ ಮಾಡಿ ಇಡಿ. ಪುನಃ ನಾನು ಹಾಕ್ತೇನೆ ಪಿಜ್ಜಾ ಚೀಸ್ ಹಾಕ್ತಾ ಇದ್ದೇನೆ. ಅದಕ್ಕೆ ನಾನು ಪಿಜ್ಜಾ ಚೀಸ್ ಹಾಕಲಿಲ್ಲ, ಒನ್ ಡೇ ಮೈನಸ್ ಹಾಕಿದ್ದು. ಈಗ ಬ್ರೆಡ್ ಮೇಲೆ ನಾನು ಪಿಜ್ಜಾ ಚೀಸ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕಿ ಅದರ ಮೇಲೆ ಇಡ್ತಿದ್ದೀನಿ ನಾನು ಚೀಸ್. ಎರಡು ಬೇಕಾದರೆ ಎರಡು ಇಡ್ಬೋದು, ನಾನು ಒಂದೇ ಹಾಕ್ತಾ ಇದ್ದೇನೆ. ಸೊ ನಾನು ಈ ಥರ ರೆಡಿ ಮಾಡಿದೆ ನೋಡಿ. ತಿನ್ನಲಿಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ನಾನೀಗ ಬಟರ್ ಹಾಕ್ತಾ ಇದ್ದೀನಿ ತವಕ್ಕೆ. ನಾನು ಈ ತವ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಬ್ರೆಡ್ ಮೇಲೆ ನಮ್ಮ ಟೋಸ್ಟ್ ಬ್ರೆಡ್ ಮಾಡ್ತೇವಲ್ಲ ಅದೇ ಥರ ಆಗುತ್ತೆ. ಆ ಬ್ರೆಡ್ ಮೇಲೆ ಲೈನ್ ಎಲ್ಲ ಬಂದು ಬಟರ್ ಹಾಕಿ ಆಮೇಲೆ ಪುನಃ ಒಂದು ಹಾಗೆ ಥರ ಮಾಡಿ ಅದೇ ಥರ ಇಡ್ತಾ ಇದ್ದೀನಿ. ಅದರ ಮೇಲಿನೂ ಸ್ವಲ್ಪ ನಾನು ಬಟರ್ ಹಾಕ್ತಾ ಇದ್ದೀನಿ. ಇದು ಸಾಯಂಕಾಲ ತಿಂಡಿಗೆ ಮಕ್ಕಳಿಗೆಲ್ಲ 10 ಗಂಟೆ ಸ್ಕೂಲಲ್ಲಿ ತಿನ್ನಲಿಕ್ಕೆಲ್ಲ ಹೇಳ್ತಾರಲ್ಲ, ಟಿಫಿನ್ಗೆ ಹಾಕಿ ಕೊಡ್ಬೋದು. ಯಾವಾಗಲೂ ಒಂದು ಸತಿ, ಯಾಕಂದರೆ ಸಾಸ್ ಎಲ್ಲ ದೇಹಕ್ಕೆ ಒಳ್ಳೆ ಅಲ್ಲಲ್ವಾ. ನಾನು ಎಲ್ಲ ಇದು ಮೈನಸ್ ಎಲ್ಲ ವೆಜ್ ಯೂಸ್ ಮಾಡಿದ್ದು, ನಾನ್ ವೆಜ್ ಅಲ್ಲ. ಚೀಸು ಅಷ್ಟೇ ವೆಜ್, ನಾನ್ ವೆಜ್ ಅಲ್ಲ. ಎಲ್ಲ ವೆಜ್ಜೇ ಇರೋದು ಇದರಲ್ಲಿ, ನಾನ್ ವೆಜ್ ಎಂತನೂ ಇಲ್ಲ.